ಶಿವಮೊಗ್ಗದಲ್ಲಿ ದಾಂಧಲೆ ಪ್ರಕರಣದ ವಿಚಾರವಾಗಿ 5 ಮೇಲೆ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ನಲ್ಲಿ ಪೊಲೀಸರ ಕೊಲೆ ಯತ್ನದ ಆರೋಪವನ್ನ ಮಾಡಲಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ವಿಡಿಯೋ ಕೂಡ ಈಗ ಸಿಕ್ಕಿದೆ ಪೊಲೀಸರಿಗೆ. ಅದರಲ್ಲಿ ಏನೆಲ್ಲ ಮಾತುಕತೆ ಆಗ್ತಾ ಇದೆ ಆ ಎಲ್ಲ ವಿಚಾರವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ 5 ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಂತ ಆಗ್ಲೇ ಗೃಹ ಸಚಿವರು ಮಾಹಿತಿ ಕೊಡ್ತಾ ಇದ್ರಲ್ಲ. ಸೊ ಇಲ್ಲಿ ಎಫ್ಐಆರ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಪೊಲೀಸರ ಮೇಲೆ ಇವರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಯತ್ನ ಮಾಡಿದ್ದಾರೆ ಅಂತ. ಸೊ ಯಾರ್ಯಾರು ಹಂಗಾದ್ರೆ 5 ಜನ ಅಂತಂದ್ರೆ ವಾಜಿದ್, ರಿಯಾಜ್, ಕಬೀರ್ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಹರ್ಷದ್ ಹಾಗೂ ಲೇಡಿ ಡಾನ್ ಫೈರೋಜಾ ವಿರುದ್ಧ ಕೂಡ ಎಫ್ಐಆರ್ ಅನ್ನು ಹಾಕಿದ್ದಾರೆ. ಕಲ್ಲು ತೂರಾಟದಲ್ಲಿ ಪೊಲೀಸರಿಗೆ ಗಾಯ ಆಗಿದೆ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ ಎಫ್ಐಆರ್ ನಲ್ಲಿ. ಇನ್ನು ಪೊಲೀಸರನ್ನ ಬಿಡಬೇಡಿ, ಸಾಯಿಸಿ ಅಂತ ಅಲ್ಲಿ ಕೂಗ್ತಾ ಇದ್ರಂತೆ. ಗಲಾಟೆ ಸಂದರ್ಭದಲ್ಲಿ ಗುಂಪಿನಲ್ಲಿ ಕೂಗ್ತಾ ಕಲ್ಲನ್ನ ಎಸ್ತರು ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಜನ ದಾಂಧಲೆ ನಡೆಸಿದ್ರು ಅಂತ ಎಫ್ಐಆರ್ ನಲ್ಲಿ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ. ಈ ಘಟನೆ ಪಾದರಾಯನಪುರದ ವಾರ್ಡ್ನ 11ನೇ ಕ್ರಾಸ್ ನಲ್ಲಿ ನಡೆದಿರೋದು. ಚೆಕ್ ಪೋಸ್ಟ್, ಬ್ಯಾರಿಕೇಡ್, ಕುರ್ಚಿ, ಬಲ್ಬ್ಗಳನ್ನು ಒಡೆದು ಹಾಕಿದ್ರು. ಗಲಭೆಕೋರರ ಕಲ್ಲಿನ ಎಸೆತದಿಂದ ಪೊಲೀಸರಿಗೆ ಗಾಯ ಆಗಿದೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಈಗ 5 ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿರೋದು. ಇಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ರು, ಅಲ್ಲಿ ಪ್ರಾಪರ್ಟೀಸ್ ಎಲ್ಲ ಧ್ವಂಸ ಮಾಡಿದ್ರು, ಕೊಲೆ ಪ್ರಯತ್ನ ಮಾಡಿದ್ದಾರೆ, ಕೊಲೆ ಯತ್ನ ಮಾಡಿದ್ದಾರೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಈ ವಿಷಯದಲ್ಲಿ ಪಾದರಾಯನಪುರ ವಿಷಯದಲ್ಲಿ ತನಿಖೆಗೆ ಆದೇಶ ಮಾಡಿದ್ದೇನೆ. ನಮ್ಮ ಅಡಿಷನಲ್ ಕಮಿಷನರ್ ಸೌಮೇಂದ್ರ ಮುಖರ್ಜಿ ಅವರ ನೇತೃತ್ವದಲ್ಲಿ ಇದರ ಕಂಪ್ಲೀಟ್ ಹೋಲ್ ಇದನ್ನು ನಾನು ತನಿಖೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಮಾಡಿದ್ದೇನೆ. ಕೂಡಲೇ ರಿಪೋರ್ಟ್ ಕೂಡ ಕೇಳಿದ್ದೇನೆ. ಅದ್ರ ಹಿಂದೆ ಯಾರೇ ಇದ್ದರೂ ಕೂಡ, ಎಷ್ಟೇ ದೊಡ್ಡವರು ಇದ್ದರೂ ಕೂಡ ಕ್ರಮವನ್ನು ಜರುಗಿಸ್ತಾರೆ. NDC ಆಕ್ಟ್ ಅಲ್ಲಿ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ. NDC ಆಕ್ಟ್ ಅಲ್ಲಿ ಏನಂದ್ರೆ ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಕಂಪ್ಲೇಂಟ್ ಫೈಲ್ ಮಾಡಬೇಕು, ಪರ್ಮಿಷನ್ ತಗೋಬೇಕು. ಆ ಕೆಲಸವನ್ನು ಕೂಡ ಪಾದರಾಯನಪುರದಲ್ಲಿ ಅದರ NDC ಆಕ್ಟ್ ಅಲ್ಲೂ ಕೂಡ ಬುಕ್ ಮಾಡೋದಕ್ಕೆ ಕಂಪ್ಲೇಂಟ್ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಫೈಲ್ ಮಾಡಿದೆ. ಅದು ಅವರ ಒಂದು ಪರ್ಮಿಷನ್ ತಗೊಂಡು ಆ ಸೆಕ್ಷನ್ ಕೂಡ ನಾವು ಸೇರಿಸ್ತೇವೆ. ಆದರೆ ಈ ಆರ್ಡಿನೆನ್ಸ್ ಬಂತಂದ್ರೆ ಕೂಡಲೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಅನುಕೂಲ. ಲಾಕ್ಡೌನ್ ಇದೆ, ಅದರ ಬಗ್ಗೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಈ 2 ವೀಲರ್ ತಿರುಗಾಡೋದು, ಪಾಸ್ ಇಲ್ದಿರೋದು ತಪ್ಪಿದು. ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ಲಾಕ್ಡೌನ್ ಮುಂದುವರೆದಿದೆ. ಯಾರು ಪಾಸ್ ಹೊಂದಿರ್ತಾರೆ ಪಾಸಿನ ಕಠಿಣ ಚೆಕಿಂಗ್ ಆಗತ್ತೆ. ಪಾಸ್ ಇಟ್ಕೊಂಡಿರೋರು ಖಾಲಿ ಪೀಲಿ ಓಡಾಡ್ತಾ ಇದ್ರೆ ಅವ್ರ ವಾಹನವನ್ನು ಜಪ್ತು ಮಾಡಲಾಗೋದು, ಮತ್ತೆ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ತೀನಿ. ಅವರಿಗೆ ಏನ್ ಪರ್ಪಸ್ಗೆ ಪಾಸ್ ಕೊಟ್ಟಿದ್ದಾರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಇರಬೇಕು ಹೊರತು ಬೇರೆ ಚಟುವಟಿಕೆಗೆ ನಾವು ತೊಡಸ್ಕೊಂಡಿದೀವಿ, ಆ ಕಚೇರಿಗೆ ಹೋಗ್ಬೇಕು, ಈ ಅಂಗಡಿಗೆ ಹೋಗ್ಬೇಕು ಇತ್ಯಾದಿಗಳಿಗೆ ಯಾವುದೇ ರೀತಿಯ ರಿಲ್ಯಾಕ್ಸೇಷನ್ ಇಲ್ಲ ಅದಕ್ಕೆ. ಸೊ ದಟ್ ಈಸ್ ವೆರಿ ವೆರಿ ಕ್ಲಿಯರ್. ಪಾದರಾಯನಪುರ ಇನ್ಸಿಡೆಂಟ್ ಏನಾಗಿದ್ದಲ್ಲ, ನಿನ್ನೆ ರಾತ್ರಿಯಿಂದಲೇ ನಾನು ಒಂದು ಅಡಿಷನಲ್ CP ಲಾ ಅಂಡ್ ಆರ್ಡರ್ ವೆಸ್ಟ್ ಸೌಮೇಂದ್ರ ಮುಖರ್ಜಿ ಅವರ ಲೀಡರ್ಶಿಪ್ ಅಲ್ಲಿ ಒಂದು 8 ಟೀಮ್ ನಾವು ಮಾಡಿದೀವಿ. ನಾವು ಅರೆಸ್ಟ್ ಮಾಡಕ್ ಸಲುವಾಗಿ, ಐಡೆಂಟಿಫೈ ಮಾಡಕ್ ಸಲುವಾಗಿ, ಇನ್ವೆಸ್ಟಿಗೇಷನ್ ಮಾಡಕ್ ಸಲುವಾಗಿ, ಮತ್ತೆ ಕೋರ್ಟ್ ಕೆಲಸಗಳು ಮಾಡಕ್ ಸಲುವಾಗಿ ಈಗಾಗಲೇ ಪ್ರಾರಂಭಿಕವಾಗಿ 59 ಜನಕ್ಕೆ ನಾವು ನಮ್ಮ ವಶಕ್ಕೆ ತೆಗೆದುಕೊಂಡಿದ್ವಿ. ಅವರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಅವ್ರಿಗೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗೋದು ಅವರಿಗೆ. ಪ್ಲಸ್ ಈಗ ನಾವು ಬಹಳಷ್ಟು ಜನ ಅಲ್ಲಿ ಈ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ, ಅವರನ್ನು ಹುಡುಕಿ ಅವ್ರಿಗೆ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. NDMA ಕಾಯ್ದೆ, ಪ್ರಿವೆನ್ಷನ್ ಆಫ್ ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ, ರೈಟಿಂಗ್ 353 ಮತ್ತೆ ಒಂದೆರಡು 307 ಇಷ್ಟು ಪ್ರಕರಣಗಳು. ಒಂದು ಪ್ರಕರಣ ನಾವು ಡಾಕ್ಟರ್ ಅವ್ರ ಕಡೆಯಿಂದ ನಾವು ತೆಗೆದುಕೊಂಡಿವಿ, ಉಳಿದ 4 ಸುವಮೋಟೋ ನಾವು ತಗೊಂಡಿದ್ವಿ. 5 ಪ್ರಕರಣಗಳಾಗಿದೆ. ಅಲ್ಲಿಗೆ 5 ಪ್ರಕರಣಗಳು ಸೇರಿ 100ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಆಗಿರೋ ಅಪರಾಧಿಗಳನ್ನು ಗುರುತಿಸೋ ಕಾರ್ಯಕ್ರಮ ನಡೀತಾ ಇದೆ. ಅವ್ರಿಗೆ ನಾವು ಬಿಡೋದಿಲ್ಲ. ಅವ್ರಿಗೆ ವಿ ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಕ್ಯಾಚ್ ದೆಮ್, ಬಿಕಾಸ್ ಅವ್ರು ಮಾಡಿರೋದು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ. ಅವರು ಸಿಟಿ ಒಳಗೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. 5 ಜನರ ಮೇಲೆ ಎಫ್ಐಆರ್ ಆಗಿದೆ. ಪೊಲೀಸರ ಮೇಲೆನೆ ಇವರು ಹಲ್ಲೆ ಮಾಡೋದ್ರ ಜೊತೆಗೆ ಕೊಲೆ ಯತ್ನ ಮಾಡಿದ್ದಾರೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಇಲ್ಲಿ 5 ಜನ ಯಾರ್ಯಾರು ಏನೇನು ಅಲ್ಲಿ ಎಫ್ಐಆರ್ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಹಂಗಾದ್ರೆ, ಮತ್ತೆ ಯಾವ ರೀತಿ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ ಆ ಭಾಗದಲ್ಲಿ? ಎಷ್ಟು ಶರ್ಮಿತಾ, ಅಂದ್ರೆ ನಿನ್ನೆ ರಾತ್ರಿ ಪಾದರಾಯನಪುರದಲ್ಲಿ ನಡೆದಂತಹ ಗಲಭೆ ಪ್ರಕರಣವನ್ನ ಗೃಹ ಸಚಿವರು ಬಹಳ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಅದಲ್ಲದೆ ಈಗ ಏನು ಹೆಚ್ಚುವರಿ ಪೊಲೀಸ್ ಆಯುಕ್ತರಂತಹ ಸೌಮೇಂದ್ರ ಮುಖರ್ಜಿಯವರ ಒಂದು ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ. ಈ ಪ್ರಕರಣದ ತನಿಖೆಯನ್ನ ಬಹಳ ಕುಲಂಕುಷವಾಗಿ ತನಿಖೆಯನ್ನ ಮಾಡಬೇಕು. ಅದಲ್ಲದೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವ್ರ ಮುಲಾಜಿಲ್ದೆ ಅವರನ್ನ ಬಂಧನ ಮಾಡಬೇಕು ಅನ್ನೋದ್ರ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಸೂಚನೆ ಕೊಟ್ಟಿರುವಂತದ್ದು. ಅಡಿಷನಲ್ ಕಮಿಷನರ್ಗೂ ಕೂಡ ಒಂದು
ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದ್ರ ಬೆನ್ನಲ್ಲೇ ಈಗಾಗಲೇ ಪಾದರಾಯನಪುರದ ವಾರ್ಡ್ ಸುತ್ತಮುತ್ತ ಕೂಡ ಪೊಲೀಸರು ಹೆಚ್ಚಿನ ಭದ್ರತೆಯಲ್ಲಿ ಇರುವಂತದ್ದು. ಕೇಂದ್ರ ಮತ್ತೆ ಪಶ್ಚಿಮ ಮತ್ತೆ ಉತ್ತರ ವಿಭಾಗದ ಪೊಲೀಸರೆಲ್ಲರೂ ಕೂಡ ಒಂದು ವಾರ್ಡ್ ನಲ್ಲಿ ಈಗಲೂ ಕೂಡ ಒಂದು ಗಸ್ತನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ಮತ್ತೊಂದು 2 ವಿಶೇಷ ತಂಡಗಳು ಈಗ ಉಳಿದ ಆರೋಪಿಗಳಿಗೆ ಪತ್ತೆಗೆ ಮುಂದಾಗಿರುವಂತದ್ದು. ಅದರಲ್ಲಿ ಇರ್ಫಾನ್ ಎಂಬಾತ A1 ಆರೋಪಿ ಏನಿದ್ದಾನೆ ಆತನ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಬಟ್ ಆತ ಈ ಒಂದು ಪಾದರಾಯನಪುರ ಮತ್ತೆ ಈಗ ಒಂದು ಪ್ರದೇಶವನ್ನ ಬಿಟ್ಟು ಬೇರೆ ಕಡೆ ತಲೆಮರೆಸಿಕೊಂಡ ಬಗ್ಗೆ ಪೊಲೀಸರು ಮಾಹಿತಿ ಸಿಕ್ಕಿರುವಂತದ್ದು. ಅದಲ್ಲದೆ ಈಗ ಕಾಲ್ ರೆಕಾರ್ಡ್ಸ್ ಮತ್ತೆ ಟವರ್ ಲೊಕೇಶನ್ ಅನ್ನ ಪೊಲೀಸರು ನೋಡ್ತಾ ಇದ್ದಾರೆ. ಅದಲ್ಲದೆ ಸಿಸಿಟಿವಿಯನ್ನ ಅಲ್ಲಿ ಕಳ್ಳತನ ಮಾಡಿರೋ ಬಗ್ಗೆ ಕೂಡ ಪೊಲೀಸರು ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಅಲ್ಲಿ ಏನು ಸಿಬ್ಬಂದಿ ಕೊಡುವಂತಹ ಪ್ರದೇಶದಲ್ಲಿ ಸಿಸಿಟಿವಿನ ಹಾಕಿದ್ರು. ಅದನ್ನ ಯಾವ ರೀತಿ ಪ್ರಿಪ್ಲಾನ್ ಆಗಿ ಈ ತರ ಕಳ್ಳತನ ಮಾಡ್ಲಾಯ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ ಈಗ ಪ್ರತ್ಯೇಕವಾಗಿ 5 FIR ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ. 4 ಪೊಲೀಸ್ ಸಿಬ್ಬಂದಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಸುಮೋಟೋ ಕೇಸ್ ಮಾಡ್ಕೊಂಡು ಅದನ್ನ FIR ಅನ್ನ ಮಾಡ್ಕೊಂಡು ಕಠಿಣ ಸೆಕ್ಷನ್ ಗಳನ್ನ ಹಾಕಿರುವಂತದ್ದು. ಅದರಲ್ಲಿ NND ಅಂದ್ರೆ ರಾಜ್ಯ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನ ಹಾಕಿರುವಂತದ್ದು. ಅದಲ್ಲದೆ 353 ಮತ್ತೆ 201 ಕೇಸಸ್ ಕೂಡ ಅದರಲ್ಲಿ ಆಡ್ ಮಾಡಿದ್ದಾರೆ. ಮತ್ತೊಂದ್ ಕಡೆ ಈಗ ಆರೋಗ್ಯ ಸಿಬ್ಬಂದಿ ನಿನ್ನೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ತಳ್ಳಾಟ ನೂಕಾಟ ಮಾಡಿ ಅವರನ್ನ ಅವಾಚ್ಯ ಶಬ್ದವನ್ನ ನಿಂದನ ಮಾಡೋ ಹಿನ್ನೆಲೆಯಲ್ಲಿ ಅವರಿಂದಲೂ ಕೂಡ ಒಂದು ದೂರನ್ನ ಪಡೆದುಕೊಂಡು ಈಗ ಅವರ ಮೇಲೆ ಕೂಡ FIR ಅನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಇದರಲ್ಲಿ 2 ಸಿಬ್ಬಂದಿಗಳು ಅರ್ಫತ್ ನಗರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಆ ಒಂದು ಹಲ್ಲೆಯನ್ನ ಮಾಡಿ ಒಂದು ದೊಣ್ಣೆ ಕಲ್ಲುಗಳಿಂದ ಹೊಡೆದು ಹಲ್ಲೆಗೆ ಯತ್ನ ಮಾಡಿರುವಂತದ್ದು. ಅದಲ್ಲದೆ ಅಲ್ಲಿದ್ದಂತಹ ಒಂದು ಉದ್ರಿಕ್ತರ ಗುಂಪಿನಲ್ಲಿ ಅಲ್ಲಿ ಪೊಲೀಸರ ಮೇಲೆ ಅವರನ್ನ ಮಾನಂತಿಕವಾಗಿ ಹಲ್ಲೆ ಮಾಡಿ ಸಾಯಿಸಿ ಅನ್ನೋ ಒಂದು ಮಾತುಗಳನ್ನು ಸಹ ಅಲ್ಲಿ ಆಡ್ತಾ ಇದ್ರು ಹಿನ್ನೆಲೆಯಲ್ಲಿ ಕೊಲೆಯತ್ನ ಪ್ರಕರಣವನ್ನ ಕೂಡ ಈಗ ಪೊಲೀಸರು ಈ ಒಂದು FIR ನಲ್ಲಿ ನಮೂದನ್ನ ಮಾಡ್ಕೊಂಡಿರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್ಗೆ. ಪಾದರಾಯನಪುರ ಗಲಾಟೆ ವಿಚಾರವಾಗಿ ಪೊಲೀಸರೀಗ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಮತ್ತೆ ಈಗ FIR ಕೂಡ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 5 ಜನರ ವಿರುದ್ಧವಾಗಿ FIR ನಲ್ಲಿ ಆ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಕೊಲೆ ಯತ್ನ, ಯಾಕಂದ್ರೆ ಸಿಕ್ಕಲ್ಲಿ ಹೊಡೆಯಕ್ ಬಂದಿದ್ದಾರೆ, ಕಲ್ಲೆಸೆತ ಮಾಡಿದ್ದಾರೆ. ಆಮೇಲೆ ಒಂದಿಷ್ಟು ವಿಡಿಯೋಗಳಲ್ಲಿ ಪ್ರಸ್ತಾಪ ಆಗಿದೆಯಂತೆ, ಪೊಲೀಸರನ್ನ ಬಿಡಬೇಡಿ, ಸಾಯಿಸಿ ಅಂತ ಒಂದಿಷ್ಟು ಜನ ಕೂಗಿದ್ದಾರೆ, ಪ್ರಚೋದನೆ ಕೊಟ್ಟಿದ್ದಾರಂತೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಿಂದ ರೋಗಿ ಡಿಸ್ಚಾರ್ಜ್ ಆಗಿದ್ದಾರೆ. 3 ದಿನಗಳ ಹಿಂದೆ ಡಿಸ್ಚಾರ್ಜ್ ಆಗಿದ್ದಾರೆ. ಆ ವ್ಯಕ್ತಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಬೇಕು. ಇಂಥವ್ರು ಎಸ್ಪೆಷಲಿ ಯಾರು ಗಲಾಟೆ ಮಾಡ್ತಾರೆ, ವೈದ್ಯಕೀಯ ಇಲಾಖೆ ಸಿಬ್ಬಂದಿಗೆ ಸಹಕಾರ ಕೊಡೋದಿಲ್ವಲ್ಲ, ಅಂತವ್ರು ಇದನ್ನ ಕೇಳಿಸ್ಕೊಳ್ಬೇಕು, ನೋಡ್ಬೇಕು. ವೈದ್ಯರ ಗುಣಗಾನವನ್ನ ಮಾಡಿ ಕಣ್ಣೀರಿಟ್ಟು ಸಂದೇಶವನ್ನ ಕೊಟ್ಟಿದ್ದಾರೆ ಅವರು. ಆಸ್ಪತ್ರೆಯ ವೈದ್ಯರು ನರ್ಸ್ಗಳ ಬಗ್ಗೆ ಅಪಾರವಾದಂತ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಅಕ್ಷರಶಃ ನರಕ ನೋಡ್ಬಂದೆ ನಾನು, ಆ ನರಕದಿಂದ ಹೊರಗಡೆ ಕರ್ಕೊಂಡ್ಬರೋದಕ್ಕೆ ನಮ್ಮ ವೈದ್ಯಕೀಯ ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಈ ನರಕದಿಂದ ಹೊರಗಡೆ ಬರೋದಕ್ಕೆ ನಾವೆಷ್ಟು ಸಹಕಾರ ಕೊಡ್ತಾ ಇದ್ದೀವಿ, ಕೊಡಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಂತ ಅವರು ಹೇಳಿದ್ದಾರೆ. ವೈದ್ಯರ ಸಹಕಾರವನ್ನು ನೆಂದು ಕಣ್ಣೀರಿಟ್ಟಿದ್ದಾರೆ ಕೊರೋನಾ ಸೋಂಕಿತ. ಡಿಸ್ಚಾರ್ಜ್ ಆದವರ ಮಾತು. ಈಗ ನೋಡಿ, ಮನವೊಲಿಕೆ ಪ್ರಯತ್ನಗಳು ಪಾದರಾಯನಪುರ ಗಲಾಟೆಯಲ್ಲಿ. ಅಲ್ಲಿ ಕ್ವಾರಂಟೈನ್ ಬನ್ನಿ, ನಿಮ್ಗೆ ಸೋಂಕಿದೆಯಾ ಇಲ್ವಾ ಟೆಸ್ಟ್ ಮಾಡಬೇಕು, ನೀವೆಲ್ಲ ಸೆಕೆಂಡರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಇಲ್ಲಿ 19 ಕೇಸ್ ಇದಾವೆ ಪಾಸಿಟಿವ್, ಸ್ವಲ್ಪ ಡೇಂಜರಸ್ ಸ್ಪಾಟ್ ಇದು ಅಂತಂದ್ರೆ ಮನವೊಲಿಕೆ ಮಾಡ್ಬೇಕಂತ ಅವ್ರಿಗೆ ಮುಖಂಡರು ಬರ್ಬೇಕಂತೆ, ಅವ್ರು ಹೇಳ್ಬೇಕಂತೆ, ಮಸೀದಿ ಕರ್ಕೊಂಡು ಹೋಗ್ಬೇಕಂತೆ. ಬಟ್ ಆಕ್ಚುಲಿ ಏನಾಗ್ತಿದೆ ನೋಡಿ, ಆ ಡಿಸ್ಚಾರ್ಜ್ ಆಗಿರೋ ವ್ಯಕ್ತಿ ಮಾತು ಕೇಳಿ. ಕೊಡುವುದು ಚೀನಾವಲ್ಲ, ಇಂಡಿಯಾ ಅಲ್ಲ, ನಮ್ಮ ಒಂದು ಇಮಾನ್ ಉಂಟು, ಅಲ್ಲ ಮಾತ್ರ ವಿಶ್ವಾಸ ಉಂಟು. ಏನು ಕಾಯಿಲೆ ಬರ್ತದೆ ಅದು ಅಲ್ಲ ನಮ್ಗಂತ ಬರೋದು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಷಾ ಅಲ್ಲ, ನನ್ನಲ್ಲಿ ಒಳ್ಳೆ ಪ್ರೀತಿಯನ್ನು ಮಾತಾಡೋದು, ಏನು ಈ ಮಾತಲ್ಲ, ಒಳ್ಳೆ ಮಾತಾಡಿ ಮಾಷಾ ಒಳ್ಳೆ. ಮತ್ತೆ ಮಾಷಾ ಎಲ್ಲ ಕೆಲಸ ಹಾಸ್ಪಿಟಲ್ ಒಳ್ಳೆ ಟ್ರೀಟ್ಮೆಂಟ್ ಮಾಡೋದು. ಹೇಳ್ತಾರೆ, ನಿಮ್ಗೆ ನೀರು ಬೇಕಾ, ಬಿಸಿ ನೀರು ಬೇಕಾ. ಮೊನ್ನೆ ರಾತ್ರಿ ನೀರು ಟಾಯ್ಲೆಟ್ ಬಂದಾಯ್ತು, ಆವಾಗ ಫೋನ್ ಮಾಡಿದ್ರು, ಅಪ್ಪ ಆವಾಗಲೇ ಬಂದರು ಮಾಷಾ ಅಲ್ಲ 4 ಗಂಟೆಗೆ. ಏನು ಬೇಕು ಆಗ ಬಂದು ಮಾಷಾ ಒಳ್ಳೆ ಟ್ರೀಟ್ಮೆಂಟ್ ಮಾಡೋದು. ಅವ್ರು ಎಷ್ಟೊಂದು ಕಷ್ಟಪಡ್ತಾರೆ, ನಮಗೆ ಇದು ಹಾಕ್ಲಿಕ್ಕೆ ಇದು ಹಾಡಿ ಅವರು ನನ್ನ ಮುಂದೆ ಅಳಿದು ನಮ್ಮ ಜೀವನವನ್ನು ಉಳಿಸ್ಲಿಕ್ಕೋಸ್ಕರ ಆ ನರ್ಸ್ನವರು, ಆ ಡಾಕ್ಟರ್ ಎಷ್ಟು ಕಷ್ಟಪಡ್ತಾರೆ, ಮತ್ತು ದೇವರನ್ನು ಇಳಿತಾರೆ. ನಾನು ಎನಿಸ್ಕೊಂಡು ನನ್ನ ಜೀವನವನ್ನು ಉಳಿಸಲಿಕ್ಕೆ ಈ ಡಾಕ್ಟರ್ನವರು ನರ್ಸ್ ಎಷ್ಟು ಕಷ್ಟ ಮಾಡ್ತಾರೆ ಈ ಜೀವ ಉಳಿಸ್ಲಿಕ್ಕೆ. ಹಾಗಾದ್ರೆ
ಲೋಕದಲ್ಲಿರುವ ಪ್ರತಿಯೊಂದು ಮನುಷ್ಯರು ನರಕದಲ್ಲಿ ಉಳಿಯಬೇಕು. ಸ್ವರ್ಗಕ್ಕೆ ಹೋಗಿ ಎಷ್ಟು ಕೆಲಸ ಮಾಡಿ ಗೊತ್ತಾಯ್ತು ನಿಮಗೆ. ಅವನು ನಾನು ಕೊರೋನಾದಲ್ಲೇ ಸಾಯಬಾರ್ದು ಅಂತ ನನಗೆ ಇಷ್ಟೊಂದು ಕಷ್ಟ ಬರ್ತಾರೆ. ಹಾಗಾದ್ರೆ ಒಬ್ಬ ಮನುಷ್ಯ ನರಕದಿಂದ ಉಳಿಲಿಕ್ಕೆ ನಾವೆಷ್ಟು ಪ್ರಯತ್ನ ಮಾಡಬೇಕು. ರೋಗವನ್ನು ಕೊಡುವುದು ಚೀನಾವಲ್ಲ, ಇಂಡಿಯಾ ಅಲ್ಲ, ನಮ್ಮ ಒಂದು ಇಮಾನ್ ಉಂಟು, ಅಲ್ಲ ಹತ್ರ ವಿಶ್ವಾಸ ಉಂಟು. ಏನು ಕಾಯಿಲೆ ಬರ್ತದೆ ಅದು ಅಲ್ಲ ನಮ್ಗೆ ಬರೋದು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಷಾ ಅಲ್ಲ ನನ್ನಲ್ಲಿ ಒಳ್ಳೆ. ಇವತ್ತಿನ ಸುದ್ದಿಗೋಷ್ಠಿಗೆ ಸ್ವಾಗತ ಮಾಡ್ತೇನೆ. ನನ್ನ ಜೊತೆ ನಮ್ಮ ನಿಮ್ಹಾನ್ಸ್ನ ವೈರಾಲಜಿ ಮುಖ್ಯಸ್ಥರು ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ಹೊಸ ಲ್ಯಾಬ್ಗಳನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನೋದಾದರೆ ಇವತ್ತು ನಿಮ್ಹಾನ್ಸ್ಗೆ ಅಧಿಕಾರವನ್ನು ICMRನವರು ಕೊಟ್ಟಿದ್ದಾರೆ. ಹಾಗಾಗಿ ಅದರ ಮೇಲ್ವಿಚಾರಣೆಯನ್ನು ಒಬ್ಬ ನೋಡಲ್ ಅಧಿಕಾರಿಯಾಗಿ ಡಾಕ್ಟರ್ ರವಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಇಂಟೆನ್ಸಿವ್ ಕೇರ್ ಆ ವಿಭಾಗದ ಮುಖ್ಯಸ್ಥರು ಇವತ್ತು ಡಾಕ್ಟರ್ ಪ್ರದೀಪ್ ರಂಗಪ್ಪ ಅವರು ಕೂಡ ನನ್ನ ಜೊತೆಯಲ್ಲಿದ್ದಾರೆ. ಯಾಕೆ ಅಂತಂದರೆ ಅಂತಿಮವಾಗಿ ವೆಂಟಿಲೇಟರ್ ಮೇಲೆ ಬಂದರೆ, ICU ಮೇಲೆ ಬಂದರೆ ಯಾವ ರೀತಿಯಲ್ಲಿ ಸರಿಯಾದಂಥ ರೀತಿಯಲ್ಲಿ ಇವತ್ತು ಟ್ರೀಟ್ಮೆಂಟ್ ಆಗಬೇಕು, ಚಿಕಿತ್ಸೆ ವಿಧಿವಿಧಾನವನ್ನು ಮಾಡಬೇಕು ಅಂತೇಳಿ ಅದರ ನೇತೃತ್ವವನ್ನು ಕೂಡ ಅವರು ವಹಿಸಿದ್ದಾರೆ. ಮತ್ತು ನಮ್ಮ ಫಿಸಿಷಿಯನ್ನು ಮತ್ತು ನಮ್ಮ ಹೆಡ್ ಆಫ್ ಮೆಡಿಸಿನ್ BMCಯಲ್ಲಿ ನಮ್ಮ ಡಾಕ್ಟರ್ ರವಿ ಅವರು ಕೂಡ ನನ್ನ ಜೊತೆಯಲ್ಲಿದ್ದಾರೆ. ಇವತ್ತು ವಿಶೇಷವಾಗಿ ಈ ಒಂದು ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥ ವಿಷಯ ತಮಗೆ ಬುಲೆಟಿನ್ ಮುಖಾಂತರ ನಮ್ಮ ಹಿರಿಯ ಸಚಿವರು ಮಾನ್ಯ ಸುರೇಶ್ ಕುಮಾರ್ ಅವರು ತಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಪ್ರಕರಣಗಳು ಸುಮಾರು 395 ಇದ್ರೂ ಕೂಡ ಈಗ ಸಾವು 16 ಆಗಿದೆ ಅಂತ ತಮಗೆ ಗೊತ್ತಾಗಿದೆ. ಇವತ್ತು ಸಾವು ಯಾಕೆ ಆಗ್ತಾ ಇದೆ, ಇದನ್ನು ಹೇಗೆ ತಪ್ಪಿಸ್ಬೋದು, ಇದ್ರ ಬಗ್ಗೆ ಒಂದು ವಿವರವಾದಂಥ ಮಾರ್ಗಸೂಚಿಯನ್ನ ನಮ್ಮ ಜನರ ರಕ್ಷಣೆ ಅವರ ಒಂದು ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು ನಮ್ಮ ಸರ್ಕಾರ ಕೋವಿಡ್ನ ಪ್ರಭಾರಿಯಾಗಿ ಇವತ್ತು ಹೇಳಬೇಕು ಅಂತ ನಾನು ಬಂದಿದ್ದೇನೆ ಇವತ್ತು. ಹಾಗಾಗಿ ಇವತ್ತು ಅನೇಕ ವಿಷಯಗಳನ್ನು ನಮ್ಮ ಜನರಿಗೆ ಹಿಂದೆ ಕೂಡ ತಿಳಿಸಿದ್ದೀವಿ. ಆದರೆ ಇವತ್ತು ಈ ಸೋಂಕು ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಮತ್ತು ಸಾವು ಹೆಚ್ಚಾಗಿರ್ತಕ್ಕಂಥದ್ದು ಹಿರಿಯ ನಾಗರಿಕರಲ್ಲಿ ಅಂತ ನಮಗೆಲ್ಲ ಕೂಡ ಅರ್ಥ ಆಗಿದೆ. ಅತಿ ಕಡಿಮೆ ವಯಸ್ಸು ಯಾರು ಸಾವಾಗಿದೆ ಅಂತಂದ್ರೆ 55 ವರ್ಷ, ಅತಿ ಹೆಚ್ಚು 80 ವರ್ಷ. ಅಂದ್ರೆ ಈ ಸಾವು ಎಲ್ಲ ಪ್ರಕರಣಗಳು ಕೂಡ 55 ವರ್ಷದಿಂದ 80 ವರ್ಷದ ವ್ಯಕ್ತಿಗಳಿಗೆ ಇದು ಆಗಿದೆ. 2 ತಿಂಗಳ ಮಗುವಿಂದ ಕೂಡ ಸೋಂಕಿತರು ಆಗಿದ್ದಾರೆ. ಆದರೆ ಯಾರೂ ಕೂಡ 55 ವರ್ಷದ ಕೆಳಗಡೆ ಸಾವಾಗಿಲ್ಲ. ಮಕ್ಕಳಲ್ಲಿ, ಯುವಕರಲ್ಲಿ, ಮಧ್ಯ ವಯಸ್ಸಿನವರಲ್ಲಿ ಆಗಿಲ್ಲ. 55 ವರ್ಷದಿಂದ 80 ವರ್ಷದವರೆಗೆ ಆಗಿದೆ. ಆ ಪ್ರಾಯದಲ್ಲಿರ್ತಕ್ಕಂಥವ್ರಿಗಾಗಿದೆ. ಈಗಾಗಲೇ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರ ಕೂಡ ಕೆಲವು ಮಾರ್ಗಸೂಚಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಇಡೀ ದೇಶದಲ್ಲಿ ಅವರು ಹೇಳಿದ್ದಾರೆ 60 ರಿಂದ 69 ವರ್ಷದ ಜನಸಂಖ್ಯೆ 8.8 ಕೋಟಿ ಜನ ಇದ್ದಾರೆ ಅಂತೇಳಿ ಈ ದೇಶದಲ್ಲಿ. 70 ರಿಂದ 79 ವರ್ಷದವರು 6.4 ಕೋಟಿ ಜನ ಇದ್ದಾರೆ. 80 ವರ್ಷ ಮೇಲ್ಪಟ್ಟು 2.8 ಕೋಟಿ ಜನರಿದ್ದಾರೆ ದೇಶದಲ್ಲಿ. ಮತ್ತು ಮನೆಯವರು ಯಾರು ಕೂಡ ಕೆಲವರನ್ನ ಅನಾಥರಾಗಿ ಬಿಟ್ಟಿರತಕ್ಕಂಥವ್ರು, ಮಕ್ಕಳಿಲ್ದಿರ ಇರ್ತಕ್ಕಂಥವ್ರು, ಮತ್ತು ಮಕ್ಕಳಿದ್ರೂ ಕೂಡ ಕೆಲವರನ್ನ ಅವ್ರನ್ನ ಅತಂತ್ರನಾಗಿ ಮಾಡಿರ್ತಾರಲ್ಲ, ಅಂಥ ಜನಸಂಖ್ಯೆ ಇವತ್ತು ಅನಾಥರ ಹಿರಿಯ ನಾಗರಿಕರ ಜನಸಂಖ್ಯೆ 0.18 ಕೋಟಿ ಜನ, 18 ಲಕ್ಷ ಜನ ಇದ್ದಾರೆ ಈ ದೇಶದಲ್ಲಿ. ಕರ್ನಾಟಕದಲ್ಲಿ ಕೂಡ ನಿಮಗೆ ಸಂಖ್ಯೆಗಳನ್ನು ಈಗ ಸ್ವಲ್ಪ ಸಮಯದಲ್ಲಿ ಪೂರ್ತಿಯಾಗಿ ಕೊಡ್ತೇನೆ. ಹಾಗಾಗಿ ಇವತ್ತು 55
ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಜನ ಯಾವ ರೀತಿಯಲ್ಲಿ ತಮ್ಮನ್ನು ತಾವು ಕಾಪಾಡ್ಕೋಬೇಕು ಈ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ನಿಮಗೆ ಹೇಳಬೇಕು ಅಂತೇಳಿ ತಮ್ಮ ಮೂಲಕ. ಇವತ್ತು 55 ವರ್ಷಗಳ ಮೇಲ್ಪಟ್ಟಿರ್ತಕ್ಕಂಥ ಜನರು ಯಾವ ರೀತಿ ನೀವು ಮನೆಗಳಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡಿದ್ದೀರಿ, ಈ ಸ್ಥಿತಿ ಮುಂದುವರಿಬೇಕು. ಈ ಕೋವಿಡ್-19 ಸೋಂಕು ಏನಿದೆ ಇದು ಸಂಪೂರ್ಣ ಈ ಒಂದು ಗ್ರಾಫು, ಈ ಒಂದು ಕರ್ವು ಫ್ಲಾಟನ್ ಆಗೋವರೆಗೂ ಕೂಡ ತಾವೆಲ್ಲ ಕೂಡ ಮನೆಗಳಲ್ಲಿ ಕ್ಷೇಮವಾಗಿ ನಿಮ್ಮ ರಕ್ಷಣೆಯನ್ನು ನೀವು ನೋಡ್ಕೋಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಿರಿಯರು ಕೂಡ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಇಟ್ಕೊಂಡು ನಿಮ್ಮ ಮನೆಗಳನ್ನು ಬಿಟ್ಟು ನೀವು ಹೊರಗಡೆ ಬರಬಾರ್ದು. ಇದು ಮೊದಲನೇ ಒಂದು ನಮ್ಮ ನಿವೇದನೆ ಆಗ್ತದೆ, ಸರ್ಕಾರದ ನಿವೇದನೆ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹಗಲಿರುಳು ಕೂಡ ಈ ಒಂದು ವ್ಯಾಧಿಯಿಂದ ನಮ್ಮ ಜನರನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಧ್ಯೇಯದಿಂದ, ಸಂಕಲ್ಪದಿಂದ, ಮಹಾಸಂಕಲ್ಪದಿಂದ ಈ ಒಂದು ಸಮರೋಪಾದಿಯಲ್ಲಿ ನಮ್ಮ ಇಡೀ ಸರ್ಕಾರ ಬಹಳ ಕೆಲಸ ಮಾಡ್ತಾ ಇದೆ, ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನೀವು ಅದಕ್ಕೆ ಸರಿಯಾಗಿ ಜನರು ನಮಗೆ ಸಹಕಾರ ಕೊಟ್ಟರೆ 100ಕ್ಕೆ 100 ಕರ್ನಾಟಕ ರಾಜ್ಯದಲ್ಲಿ ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು 55 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ನಾಗರಿಕರೆಲ್ಲರೂ ಕೂಡ ನೀವು ಈ ಜೋಪಾನವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಇನ್ನೂ ಕೂಡ ಗಂಭೀರವಾಗಿರ್ತಕ್ಕಂಥವ್ರು, ಕೋಮಾರ್ಬಿಡಿಟಿ ಇರ್ತಕ್ಕಂಥವ್ರು. ಏನು ಕೋಮಾರ್ಬಿಡಿಟಿ ಅಂದರೆ ಇವತ್ತು ಯಾರಿಗೆ ಅಸ್ತಮಾ ಇರ್ತದೆ ಅಂಥವ್ರು ಕೂಡ ಇನ್ನೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದೇ ರೀತಿ ಯಾರಿಗೆ ಶ್ವಾಸಕೋಶದ ತೊಂದರೆ ಇರ್ತದೆ ಅಂದರೆ ಇವತ್ತು ಲಂಗ್ಸ್ನ ಬೇರೆ ಬೇರೆ ಕಾರಣಗಳಿಗೆ ತೊಂದರೆ ಇರ್ತದೆ, ಅವರು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ವೆಲ್ಕಮ್ ಬ್ಯಾಕ್. ಪಾದರಾಯನಪುರ ದಾಂಧಲೆಯನ್ನ ಸಮರ್ಥಿಸಿಕೊಳ್ಳೋದಿಲ್ಲ, ಒಬ್ಬರ ತಪ್ಪಿಗೆ ಸಮುದಾಯ ದೂಷಿಸುವುದು ಸರಿಯಲ್ಲ ಅಂತ ಮೈಸೂರಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಪಾದರಾಯನಪುರ ಗಲಾಟೆ ಬಗ್ಗೆ ಯುಟಿ ಖಾದರ್ ಏನ್ ಮಾತಾಡಿದ್ದಾರೆ ನೋಡೋಣ. ಪಾದರಾಯಪುರದಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ಯುಟಿ ಖಾದರ್ ನಮ್ಮ ಜೊತೆ ಇದ್ದಾರೆ. ಸರ್, ಇಡೀ ಘಟನೆ ಬಗ್ಗೆ ಒಂದು ಸಮುದಾಯದ ಮೇಲೆ ಒಂದು ಆರೋಪವನ್ನು ಹೊರಿಸಲಾಗ್ತಾ ಇದೆ. ಅಲ್ಲಿ ಸ್ಥಳದಲ್ಲಿದ್ದಂತ ಒಂದು ಸಮುದಾಯದ ಜನರು ಈ ಒಂದು ಘಟನೆಗೆ ಪ್ರಚೋದನಕಾರಿಯಾಗಿ ವರ್ತಿಸಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ. ಮೊದಲಿಗೆ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ನೋಡಿ. ಈ ರೀತಿಯ ಗೊಂದಲ ಮತ್ತು ಈ ರೀತಿಯ ಒಂದು ಸಮಸ್ಯೆ ಮತ್ತು ಹಲ್ಲೆ ಆದಂಥ ಸಂದರ್ಭದಲ್ಲಿ ಒಂದು ಸಮುದಾಯವನ್ನು ಗುರಿಯಾಗಿಸುವುದು ಖಂಡಿತವಾಗಿ ಸರಿಯಲ್ಲ ಮತ್ತು ಅದನ್ನು ಯಾರು ಕೂಡ ಮಾಡಬಾರ್ದು. ಮಾಡಿದ ಒಂದು ಸಮುದಾಯ ಆಗಿರ್ಬೋದು, ಅದು ಯಾರು ಎಲ್ಲರೂ ಕೂಡ ಆಗಿ ಅಂತಲ್ಲ. ಯಾಕಂತ ಹೇಳಿದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಕೆಲಸ ಯಾರ್ದು? ಸರ್ಕಾರದ್ದು. ಕಾನೂನು ವ್ಯವಸ್ಥೆ ಕಾಪಾಡಲಿಕ್ಕೆ ಎಲ್ಲ ಸಮುದಾಯದವರು, ಎಲ್ಲ ಸಮುದಾಯದ ಮುಖಂಡರು, ಎಲ್ಲ ಸಮುದಾಯದ ಧಾರ್ಮಿಕ ಮುಖಂಡರು ಸಂಪೂರ್ಣವಾದ ಸಹಕಾರ ಕೊಡ್ತಾರೆ. ನಮಗೆ ಅಷ್ಟೇ ನೆಮ್ಮದಿಯಿಂದ ಶಾಂತಿಯ ವಾತಾವರಣ ಇವತ್ತು ಆಡಳಿತ ನಡೆದ ಸರ್ಕಾರ ಮಾಡಬೇಕು. ಆ ಕೆಲಸ ಅಲ್ಲಿ ಮಾಡದೆ ಅಲ್ಲಿ ಎಡವಿ ಈಗ ಸಮುದಾಯ ಅಂತ ಬೆರಳು ತೋರಿಸುವುದು ಸರಿಯಲ್ಲ. ಯಾಕಂತ ಹೇಳಿದರೆ ಸಮುದಾಯದ ಮುಖಂಡರು, ಸಮುದಾಯದ ಧಾರ್ಮಿಕ ಮುಖಂಡರು ಯಾರಾದರೂ ಗಲಾಟೆ ಮಾಡಿ ಅಂತ ಹೇಳಿದಾರ ಅಥವಾ ಇವರು ಸಮುದಾಯದ ಧಾರ್ಮಿಕ ಮುಖಂಡರು ಮತ್ತು ಪ್ರತಿನಿಧಿಗಳು ಹೇಳಿದಾಗೆ ಎಲ್ಲರೂ ಕೇಳ್ತಾರ? ತಂದೆ ತಾಯಿಯ ಮಾತನ್ನು ಎಲ್ಲರೂ ಕೂಡ ಕೇಳುವುದಿಲ್ಲ, ಇನ್ನು ಪ್ರತಿನಿಧಿಗಳ ಮಾತನ್ನು ಇವತ್ತು ಕೇಳಲಿಕ್ಕೆ. ಸೊ ಒಂದು 5-6 ಜನ ಒಂದು 1% ಅಲ್ಲವ, ಒಂದು 0.1% ಅವ್ರು ಮಾಡೋದನ್ನು ಇಡೀ ಸಮುದಾಯಕ್ಕೆ ಒಂದು ನಿಲ್ಲಿಸುವುದು ಸರಿಯಲ್ಲ. ಸರ್ಕಾರ ನಾವು ಏನು ತಪ್ಪೇ ಮಾಡಿಲ್ಲ, ಪರೀಕ್ಷೆ ಮಾಡೋದಕ್ಕೆ ಓದದ್ದೇ ತಪ್ಪ ಅನ್ನೋ ಒಂದು ಪ್ರಶ್ನೆಯನ್ನ ಎತ್ತುತ್ತಾರೆ. ಪರೀಕ್ಷೆ ಮಾಡಲಿಕ್ಕೆ ಸರ್ಕಾರ ಓದೋದಲ್ಲ, ಅಲ್ಲಿ ಆರೋಗ್ಯ ಇಲಾಖೆಯವರು ಓದೋದು. ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಿ. ಫಸ್ಟ್ ಟೈಮ್ ಆದರೆ ಸರಿಯಪ್ಪ, ಸರ್ಕಾರ ಗೊತ್ತಿರಲಿಲ್ಲ, 15 ದಿವಸ ಹಿಂದೆ ಆಗಲಿಲ್ವಾ, ಮತ್ತೆ ಸಡನ್ ಆಗ್ತದೆ ಅಂತ ಹೇಳಿದರೆ ಹಾಗಾದ್ರೆ ಯಾರು ಇದಕ್ಕೆ ಜವಾಬ್ದಾರಿ? ಅದಕ್ಕೆ ನಾವು ಜವಾಬ್ದಾರ? ನಾವು ಯಾರ್ದು ಸಮುದಾಯವ್ರಿಗೆ ಬೆಂಬಲ ಕೊಡ್ತೇವೆ? ನಾವೆಲ್ಲದೆ ಗೌರ್ಮೆಂಟ್ ನೀವು ಏನು ಬೇಕಾ ಆ್ಯಕ್ಷನ್ ಮಾಡಿ, ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ, ಈ ರೀತಿಯ ಘಟನೆ ಮರುಕಳಿಸಿ ಅಂತ ನೋಡಿ ಅಂತ ನಾವು ಸರ್ಕಾರ ಕೇಳ್ತೇವೆ. ಇವರು ಆಗ ಸುಮ್ಮನೆ ಕೂತ್ಕೊಂಡು ಈಗ ಈ ಸಮಸ್ಯೆ ಉಂಟು ಮಾಡಿ ಅದು ಆ ಪ್ರದೇಶಕ್ಕೆ ಹೋಗುವ ಬೇಕಾದಂಥ ಬಂದೋಬಸ್ತ್ ಇವತ್ತು ಮಾಡದೆ ಇಡೀ ಕಮ್ಯುನಿಟಿಗೆ ತಗೊಂಥ ಉದ್ದೇಶ ಏನು? ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಯಾರೇ ಇರಲಿ, ನಿರ್ದಿಷ್ಟ ಕಾಲದಲ್ಲಿ ಕಠಿಣವಾದ ತೀರ್ಮಾನ ತೆಗೊಳ್ಬೇಕು. ಕೊನೆಯದಾಗಿ ಸರ್, ಪಾದರಾಯನಪುರ ಹಾಗೂ ಪಾದರಾಯಪುರದ ಘಟನೆ ಹಾಗೂ ಸರ್ಕಾರಕ್ಕೆ ಕೊನೆಯದಾಗಿ ಯುಟಿ ಖಾದರ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾನು ಈ ಘಟನೆ ಸಂಬಂಧಪಟ್ಟಾಗೆ
ಇದನ್ನು ಸಮರ್ಥಿಸಲಿಲ್ಲ, ಯಾರು ಕೂಡ ಸಮರ್ಥಿಸಬಾರದು ಮತ್ತು ಕಠಿಣವಾದ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು. ಮತ್ತು ಈ ರೀತಿ ಮತ್ತೆ ಮರುಕಳಿಸಿದಂತೆ ನೋಡುವ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ. ಅವರ ಜವಾಬ್ದಾರಿ ಮಾಡದೆ ಸಮುದಾಯದ ಮೇಲೆ ಯಾರು ಕೂಡ ಇವತ್ತು ಆಗಬಾರ್ದು. ಎರಡನೇದು, ಸಮಾಜದಲ್ಲಿ ಒಂದು ಸೌಹಾರ್ದತೆ ಮತ್ತು ವಿಶ್ವಾಸದ ಮತ್ತು ಏಕತೆಯ ಭಾರತ ನಿರ್ಮಾಣ ಮಾಡಲಿಕ್ಕೆ ಮಾಧ್ಯಮ ಮಿತ್ರರು, ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ತಳಮಟ್ಟದ NGOs ಎಲ್ಲವೂ ಕೂಡ ಶಕ್ತಿ ಮೀರಿ ನಾವು ಇವತ್ತು ದುಡಿಯಬೇಕು ಅಂತ ವಿಚಾರ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಮೂರನೇದು, ಸರ್ಕಾರ ಈ ವಿಚಾರ ಸಂಬಂಧಪಟ್ಟಾಗೆ ಒಂದು ಕ್ಲಾರಿಟಿ ಬೇಕು, ಜನರಿಗೆ ಒಂದು ವಿಶ್ವಾಸ ಬೇಕು. ನಾವು ಇವತ್ತು ಶಟ್ ಡೌನ್ ಮಾಡೋದು, ನಾಳೆ ಓಪನ್ ಮಾಡೋದು, ಶಟ್ ಡೌನ್ ಮಾಡೋದು ಅಂತ ಹೇಳಿದರೆ ಜನರಿಗೆ ವಿಶ್ವಾಸ ಒಮ್ಮೆ ಹೋದರೆ ಮತ್ತೆ ಸರ್ಕಾರ ಮತ್ತೆ ಯಾರು ಕೂಡ ಕೇಳಲಿಕ್ಕೆ ಹೋಗುವುದಿಲ್ಲ. ಈ ಕಾಲಘಟ್ಟದ 4-5 ಡಿಪಾರ್ಟ್ಮೆಂಟ್ ಇದೆ: ಹೆಲ್ತ್ ಡಿಪಾರ್ಟ್ಮೆಂಟ್, ಫುಡ್ ಡಿಪಾರ್ಟ್ಮೆಂಟ್, ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಸೋಷಲ್ ಸಮರ್ಪಕವಾಗಿ 24 ಗಂಟೆ ಕೆಲಸ ಮಾಡಬೇಕು, 24 hours ಆಫೀಸ್ ಓಪನ್ ಇಡಬೇಕು. ಅದು ಬಿಟ್ಟು ಯಾರು ಇಲ್ಲ ಬಂದ್ ಮತ್ತೆಂತಕ್ಕೆ ಇದು? ಇದನ್ನೆಲ್ಲ ಬಿಟ್ಟು ಬೇರೆ ವಿಚಾರ ಬಗ್ಗೆ ಮಾತಾಡ್ತಾರೆ. ಸೊ ಇದಕ್ಕೆ ನಾವು ಸರ್ಕಾರದ ಎಲ್ಲ ನಿರ್ಧಾರ ನಾವು ಸಪೋರ್ಟ್ ಇದ್ದೇವೆ. ಆದರೆ ಪ್ರತಿಪಕ್ಷ ಸಹಕಾರ ಕೊಡುವುದಿಲ್ಲ ಅಂತ ಹೇಳಿದರೆ ಸರ್ಕಾರವೇ ಸಂಕಷ್ಟಕ್ಕೆ ಈಡಾಗ್ತದೆ, ನಾವೇನಾದ್ರು ಬಾಯಿ ಬಿಟ್ಟರೆ. ಈಗ ಇದು ಮಾಜಿ ಸಚಿವರಾದಂಥ UT ಖಾದರ್ ಅವರ ಸ್ಪಷ್ಟವಾದ ಮಾತುಗಳು. ಪಾದರಾಯಪುರದ ಘಟನೆಯಿಂದ ನಾನು ಸಮರ್ಥನೆ ಮಾಡಿಕೊಳ್ಳಲ್ಲ. ಸರ್ಕಾರ ಕೊರೋನಾ ನಿಯಂತ್ರಣಕ್ಕೆ ಏನ್ ಮಾಡಿದೆ ಅನ್ನೋದನ್ನ ಜನರ ಮುಂದೆ ಮತ್ತಷ್ಟು ಮಾಹಿತಿ ಬ್ರೇಕ್ ಆಗಿದೆ. ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ಮುಂದಿರುತ್ತೆ ರಿಲಯನ್ಸ್ ಸಂಸ್ಥೆ. ರಿಲಯನ್ಸ್ ಫೌಂಡೇಶನ್ ವತಿಯಿಂದ ದೇಶದಲ್ಲಿ ಹಲವು ಸಮಾಜ ಕಲ್ಯಾಣ ಕಾರ್ಯಗಳು ಆಗಿದೆ. ಇದೀಗ ಕೊರೋನಾ ವಿರುದ್ಧ ರಿಲಯನ್ಸ್ ಫೌಂಡೇಶನ್ ಸಮರ ಸಾರಿದೆ. ಲಾಕ್ಡೌನ್ ಇಂದ ಸಂಕಷ್ಟದಲ್ಲಿರುವಂತಹ ಬಡವರಿಗೆ ರಿಲಯನ್ಸ್ ಫೌಂಡೇಶನ್ ಮೂಲಕ ಸಹಾಯವನ್ನ ಮಾಡಲಾಗ್ತಾ ಇದೆ. ರಿಲಯನ್ಸ್ ಪ್ರತಿಷ್ಠಾನದಿಂದ ದಿನನಿತ್ಯ 3 ಕೋಟಿ ಜನರಿಗೆ ಅನ್ನದಾಸೋಹವನ್ನ ಮಾಡಲಾಗ್ತಾ ಇದೆ. ಇದು ದೇಶದಲ್ಲಿ ಅತಿ ದೊಡ್ಡ ಅನ್ನದಾಸೋಹ ಆಗಿದೆ. 16 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮಿಷನ್ ಅನ್ನ ಸೇವಾ ಸ್ಥಾಪಿಸಿ ದಿನಗೂಲಿ ಕಾರ್ಮಿಕರು ಹಾಗೂ ಕೊಳಗೇರಿಯಲ್ಲಿ ವಾಸ ಮಾಡ್ತಿರೋ ಜನರು, ನಿರ್ಗತಿಕರು ಹಾಗೇನೆ ವೃದ್ಧಾಶ್ರಮದಲ್ಲಿ ಇರೋರಿಗೆ ಆಹಾರವನ್ನ ನೀಡಲಾಗ್ತಾ ಇದೆ. ಇನ್ನು ಕೊರೋನಾ ವಾರಿಯರ್ಸ್ಗಳಾದ ವೈದ್ಯಕೀಯ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ರಕ್ಷಣಾ ಸಿಬ್ಬಂದಿಗೂ ಆಹಾರ ಪೂರೈಕೆ ಮಾಡಲಾಗ್ತಾ ಇದೆ. ಜೊತೆಗೆ ರೇಷನ್ ಕಿಟ್ ಕೂಡ ವಿತರಣೆಯಾಗ್ತಾ ಇದೆ. ಸಾಮಾಜಿಕ ಸೇವೆಗೆ ಸದಾ ಮುಂದೆ ಇರುವಂತಹ ರಿಲಯನ್ಸ್ ಫೌಂಡೇಶನ್ ಆಹಾರ ಟೋಕನ್ ಕೂಡ ವಿತರಣೆ ಮಾಡ್ತಾ ಇದೆ. ರಿಲಯನ್ಸ್ ರಿಟೇಲ್ ಸಿಬ್ಬಂದಿ ಕೂಡ ಮುಂಬೈನಲ್ಲಿ ಉಚಿತ ಆಹಾರ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲು ಮನೆ ಮನೆಗೆ ಆಹಾರವನ್ನ ತಲುಪಿಸಲಾಗ್ತಾ ಇದೆ. ಇನ್ನು ದೇಶದ ಪ್ರಥಮ ಕೋವಿಡ್-19 ಆಸ್ಪತ್ರೆಯನ್ನು ರಿಲಯನ್ಸ್ ಫೌಂಡೇಶನ್ ನಿರ್ಮಿಸಿದ್ದು, ಇಲ್ಲಿ 100 ಮಂದಿ ಸೋಂಕಿತರು ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ. ಇನ್ನು ಈವರೆಗೂ 1 ಲಕ್ಷ ಮಾಸ್ಕ್ ಹಾಗೆಯೇ 10 ಲಕ್ಷ PPE ಕಿಟ್ ತಯಾರಿಸಿ ಹಂಚಿಕೆಯನ್ನ ಮಾಡಲಾಗಿದೆ. ರಿಲಯನ್ಸ್ ಫೌಂಡೇಶನ್ ಇಂದ PM ಕೇರ್ ಫಂಡ್ಗೆ ಒಟ್ಟು 535 ಕೋಟಿ ದೇಣಿಗೆಯನ್ನ ನೀಡಲಾಗಿದೆ. Reliance Foundation, we have launched Mission Anna Seva, our pledge to feed needy Indians. In our culture, Annadan is Mahadan. Upanishads teach us that food itself is Brahma. Through Mission Anna Seva, we will provide over 3 crore meals to marginalized communities and frontline workers across our nation. This will be the largest meal distribution program ever undertaken by a corporate foundation anywhere in the world. ಇನ್ನು ಕೊರೋನಾ ವಿರುದ್ಧ ಹೋರಾಟಕ್ಕೆ ಸರ್ಕಾರಗಳು ಶ್ರಮಿಸ್ತಾ ಇವೆ. ಹಲವಾರು ಈಗ ಸಿಎಂ ರಿಲೀಫ್ ಫಂಡ್ಗೆ ಆರ್ಥಿಕ ನೆರವನ್ನು ಕೊಡ್ತಾ ಇದ್ದಾರೆ. ಇದೀಗ ಪ್ರಖ್ಯಾತ ಕಂಪನಿ GRB ಕೂಡ ಸಿಎಂ ರಿಲೀಫ್ ಫಂಡ್ಗೆ 25 ಲಕ್ಷ ದೇಣಿಗೆಯನ್ನು ಕೊಟ್ಟಿದೆ. ಈ ಮೂಲಕ ಕೊರೋನಾ ವಿರುದ್ಧದ ಹೋರಾಟಕ್ಕೆ GRB ಕಂಪನಿ ಕೈಜೋಡಿಸಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮ